ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಇಂದಿನ ಎಪಿಸೋಡಿಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನಮ್ಮ ದೇಶದಲ್ಲಿ ಲೀಡರ್ಸ್ ಯಾರು, ಐಕಾನ್ಗಳು ಯಾರು? ಐಕಾನ್ ಅಂದರೆ ಲೀಡರ್ಸ್ಗಳು. ನಾವು ಯಾರನ್ನ ಕಣ್ಣು ಮುಚ್ಕೊಂಡು ಫಾಲೋ ಮಾಡ್ತೀವಪ್ಪ ಅನ್ನೋರು ಯಾರಿದ್ದಾರೆ ಅಂತ ಯೋಚನೆ ಮಾಡಿದ್ರೆ ನೋಡಿ, ರಾಜೀವ್ ಗಾಂಧಿಯವ್ರ ಬಗ್ಗೆ ಮಾತಾಡಬೇಕು. ಜವಾಹರ್ಲಾಲ್ ನೆಹರು ಇದ್ದರಂತೆ, ಅವರು ಅನ್ಡಿಸ್ಪ್ಯೂಟೆಡ್ ಲೀಡರ್, 17 ವರ್ಷ ಪ್ರಧಾನಮಂತ್ರಿ ಆಗಿರ್ತಾರೆ. ಸತ್ತ ಮೇಲೆ ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಆಗ್ತಾರೆ. ಯಾರೋ ಗುಲ್ಜಾರಿಲಾಲ್ ನಂದ್ರಾ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಇಂದಿರಾ ಗಾಂಧಿ ಎಲ್ಲ ಬರ್ತಾರೆ. ಇಂದಿರಾ ಗಾಂಧಿನ ತಗೋಬೋದು ನಾವು. ಗುಲ್ಜಾರಿಲಾಲ್ ನಂದಾ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಸ್ಟಾಪ್ ಗ್ಯಾಪ್ ಅರೇಂಜ್ಮೆಂಟ್ ಅಂತ ತಗೋಬೋದು. ಏನಾಗುತ್ತೆ ಈ ಥರ ತೊಗೊಂಡಾಗ ನಮ್ಮ ನಿಜವಾದ ಲೀಡರ್ಸ್ ಯಾರು ಅಂತ ಯೋಚನೆ ಬಂದಾಗ ನಾವು ಜನಗಳೇ ಸರಿ ಇಲ್ಲ ರೀ. ನಾವು ಏನು ಅಂದರೆ ನಮಗೆ ದುಡ್ಡು ಬಂತ ಯಾರಿಗೆ ಬೇಕಾದ್ರೆ ಜೈ ಅಂತೀವಿ, ರಾವಣಂಗೆ ರಾಮ ಅಂತೀವಿ, ರಾಮಂಗೆ ರಾವಣ ಅಂತೀವಿ. ಏನು ಅಂದರೆ ರಾಮ ವಿಲನ್ ಅಂತೀವಿ, ರಾವಣನ ಹೀರೋ ಅಂತೀವಿ. ನಮಗೆ ದುಡ್ಡು ಕೊಟ್ಟರೆ ಸಾಕು. ಅಂಥ ಕಾಲದಲ್ಲಿ ನಾವು ಇದ್ದೀವಿ, ಕಲಿಯುಗ ಅಂತೀವಿ. ಇದು ಸರಿನಾ ತಪ್ಪ ಅನ್ನೋದು ಯೋಚನೆ ಮಾಡಬೇಕಾದ್ರೆ ನಾವು ಎಂಥವ್ರನ್ನ ಐಕಾನ್ ಆಗಿ ಇದು ಮಾಡ್ಕೊಂಡಿದ್ದೀವಿ ಮತ್ತು ಮಾಡೆಲಾಗಿ ಉಪಯೋಗಿಸ್ಕೊತಿದ್ದೀವಿ, ಯಾರನ್ನ ಲೀಡರ್ ಅಂತ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ ಅಂತಂದಾಗ ಬನ್ನಿ ಕೆಲವು ಉದಾಹರಣೆಗಳನ್ನ ಹೇಳಬೇಕಾಗತ್ತೆ. ನೋಡಿ, ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿ ಆಗಿದ್ದರು. ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿ ಆಗಿದ್ದರೆ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟರು. ಪ್ರಧಾನಮಂತ್ರಿ ಆಗಿದ್ದು ನಾವೇನಾದ್ರು ಸೆಂಟ್ರಲ್ ಗೌರ್ಮೆಂಟಿಂದ ₹1 ಖರ್ಚು ಮಾಡಿದ್ರೆ ಗ್ರೌಂಡ್ ಝೀರೋನಲ್ಲಿ ಯಾವ ಜನಕ್ಕೆ ಹೋಗಿ ತಲುಪತ್ತೆ? ಕೇವಲ 10 ರಿಂದ 15 ಪೈಸೆ ಮಾತ್ರ ತಲುಪತ್ತೆ. 85 ಪೈಸೆ ತಿಂದು ಹಾಕ್ತೀವಿ ಅಂತಂದ್ರೆ ಒಪ್ಕೊಂಬಿಟ್ರಿ ರೀ ಅವರು. ಕರಪ್ಷನ್ ನಡೀತಾ ಇದೆ ಅಂತ. ಇದು ದುರಂತ ಏನು ಅಂದರೆ ಕರಪ್ಷನ್ ಸ್ಟಾಪ್ ಮಾಡೋದಕ್ಕೆ ಏನು ಕಾರ್ಯಕ್ರಮ ಹೇಳಲಿಲ್ಲ ಅವರು. ಇದು ನೋಡಿ, ಕಾಂಗ್ರೆಸ್ನವ್ರು ಎಷ್ಟು ಅನ್ಯಾಯ ಮಾಡಿದ್ದಾರೆ ದೇಶಕ್ಕೆ. ದೇಶಭಕ್ತಿನೇ ಇಲ್ಲ ಅಂತ ಹೇಳ್ಬೋದು. ಹೀಗೆ ರಾಜೀವ್ ಗಾಂಧಿಯವರು ಏನು ಮಾಡಿದ್ರು, ₹1 ಖರ್ಚು ಮಾಡಿದ್ರೆ 10 ರಿಂದ 15 ಪೈಸೆ ಮಾತ್ರ ಗ್ರೌಂಡ್ ಝೀರೋ ಹೋಗಿ ತಲುಪತ್ತೆ. ಇನ್ನು 85 ಪೈಸೆ ಕರಪ್ಷನ್ ಹೋಗುತ್ತೆ. ಕರಪ್ಷನ್ ತಡಿತಕ್ಕಂಥ ಕೆಲಸ ಒಂದೂ ಮಾಡಲಿಲ್ಲ ಅವರು. ಇದು ನಂಬರ್ 1. ಇದಲ್ಲದೆ ಬಂದು ಅವ್ರ ತಾಯಿ ಇದ್ದು ಇಂದಿರಾ ಗಾಂಧಿ, ಅವ್ರು ಹೇಗೆ ಕರಪ್ಷನ್ ಇದು ಮಾಡಿದ್ರು ಅಂತ ಹೇಳ್ತೀವಿ. 1969ನೇ ಇಸ್ವಿನಲ್ಲಿ ಬ್ಯಾಂಕ್ನೆಲ್ಲ ರಾಷ್ಟ್ರೀಕರಣ ಮಾಡ್ತಾರೆ. ಎಲ್ಲ ಬ್ಯಾಂಕ್ ಆರ್ಥಿಕ ವ್ಯವಹಾರ ಭ್ರಷ್ಟಾಚಾರ ಕಡಿಮೆ ಇರುತ್ತೆ. ಯಾವಾಗ ಪ್ರೈವೇಟಲ್ಲಿ ಇರುತ್ತೆ ಕಡಿಮೆ ಇರುತ್ತೆ. ಯಾಕೆಂದ್ರೆ ದುಡ್ಡಿನ ಬೆಲೆ ರಾಜಕಾರಣಿಗಳಿಗೆ ಗೊತ್ತಿಲ್ಲ ರೀ. ಜನಸಾಮಾನ್ಯ ಕಷ್ಟಪಟ್ಟು ದುಡಿಯೋನಿಗೆ ಮಾತ್ರ ಗೊತ್ತು. 12ನೇ ಶತಮಾನದಲ್ಲಿ ಬಸವಣ್ಣವ್ರು ಹೇಳಿದ್ರು, ಕಾಯಕವೇ ಕೈಲಾಸ, ಕೈ ಕೆಸರಾದರೆ ಬಾಯಿ ಮೊಸರು, ಈ ಥರ ಎಲ್ಲ ಹೇಳಿದ್ರು. ದುಡಿತಕ್ಕಂಥ ದುಡ್ಡು ಜನಸಾಮಾನ್ಯರ ನಿರ್ವಹಣೆ, ಮ್ಯಾನೇಜ್ಮೆಂಟು ಜನಸಾಮಾನ್ಯರ ಕೈಲಿರಬೇಕು. ಅಂಥದ್ದನ್ನು ಏನು ಮಾಡಿದ್ರು, ಏನೋ ಕಳೆದು ಗುಡ್ಡೆ ಹಾಕ್ತೀವಿ, ಬಡವ್ರನ್ನೆಲ್ಲ ಶ್ರೀಮಂತರು ಮಾಡಿಬಿಡ್ತೀವಿ ಅಂತ ಅಂದ್ಬಿಟ್ಟು ಇಂದಿರಾ ಗಾಂಧಿ ಏನು ಮಾಡಿದ್ರು, ಬ್ಯಾಂಕ್ನ ನ್ಯಾಷನಲೈಸ್ ಮಾಡಿದ್ರು. ಕೆನರಾ ಬ್ಯಾಂಕ್ ಇರ್ಬೋದು, ಸಿಂಡಿಕೇಟ್ ಬ್ಯಾಂಕ್ ಎಲ್ಲ ರಾಷ್ಟ್ರೀಕೃತ ಮಾಡಿಬಿಟ್ರಿ. ರಾಷ್ಟ್ರೀಕೃತ ಮಾಡಿ ಏನು ಮಾಡಿದ್ರು, ಸರ್ಕಾರಕ್ಕೆ ದುಡ್ಡು ಬೇಕಾ ಪ್ರಿಂಟ್ ಮಾಡೋರು ಇವರು, ಪ್ರಿಂಟ್ ಮಾಡಿಬಿಟ್ಟು ಕೊಡೋರು. ಅದೇನಾಯಿತು, ಕಾಲಕ್ರಮೇಣ ಬರ್ತಾ ಬೇಸಲ್ ನಾರಮ್ಸ್ ಅಂತ ಬಂತು. ಅದು ಇಂಟರ್ನ್ಯಾಷನಲ್ ಬ್ಯಾಂಕಿಂಗ್ ಸಿಸ್ಟಮ್ ಬಂತು. ಅವರೇನು ಮಾಡಿದ್ರು, ಅನೇಕ ರಿಸ್ಟ್ರಿಕ್ಷನ್ಸ್ಗಳು ಹೇಳಿದ್ರು. ಇಷ್ಟು ದುಡ್ಡು ಪ್ರಿಂಟ್ ಮಾಡಬೇಕು ಅಂದರೆ ಇಷ್ಟು ಚಿನ್ನ ಇಡಬೇಕು, GDP ಇಷ್ಟು ಜಾಸ್ತಿ ಆಗಿರಬೇಕು ಅನ್ನೋ ಅನೇಕ ಇವುಗಳನ್ನ ತಂದರು. ಏನೋ ರೂಲ್ಸು ನಿಯಮಗಳನ್ನ ತಂದರು. ಅದನ್ನು ಮ್ಯಾನಿಟ್ರ್ ಮಾಡೋದಕ್ಕಾಗಿ ವರ್ಲ್ಡ್ ಬ್ಯಾಂಕ್ ಅಂತ ಬಂತು, ಇಂಟರ್ನ್ಯಾಷನಲ್ ಮ್ಯಾನಿಟರಿ ಫಂಡ್ ಅಂತ ಬಂತು, ಮತ್ತು ಅನೇಕ G20 ಸಮ್ಮೇಳನ ಅಂತ ಬಂತು. ಈ ಥರ ಅನೇಕ ಇವುಗಳು ಮಾಡಿದ್ರು. ಇದೆಲ್ಲ ಮಾಡ್ತಾ ಬಂದರೂ ಭ್ರಷ್ಟಾಚಾರ ಎಷ್ಟು ಮಟ್ಟಿಗೆ ಇದಾಯಿತು ಅಂದರೆ ನಮ್ಮ ದೇಶದಲ್ಲಿ ಅಮಾಯಕರು ಅನಕ್ಷರಸ್ಥರು ಜಾಸ್ತಿ ಇದ್ದಾರೆ. ಅವರೇನು ಮಾಡಿದ್ರು, ಯಾರು ದುಡ್ಡು ಕೊಡ್ತಾರೋ ಅವ್ರು ಜೈ ಅನ್ನೋಕ್ಕೆ ಶುರು ಮಾಡಿದ್ರು. ಹಾಗಾಗಿ ಗಲ್ಲಿನಲ್ಲಿ ಲೀಡರ್ಸ್ಗಳು ಉಟ್ಕೊಂಡ್ಬಿಟ್ರು. ಲೀಡರ್ಸ್ ಉಟ್ಕೊಂಡ್ರೆ ಏನಾಯಿತು ಅಂತ ಹೇಳೋಣ ಬನ್ನಿ. ನೋಡಿ, ಕರ್ನಾಟಕದಲ್ಲಿ ಮುಖ್ಯಮಂತ್ರಿಯಾಗಿದ್ದವ್ರನ್ನ ಜೈಲಿಗೆ ಹಾಕಿದ್ರು. ಅವ್ರನ್ನೂ ಸಹ ದೊಡ್ಡ ಜನಾಂಗ ಲೀಡರ್ ಅಂತ ಒಪ್ಕೊಂಡ್ಬಿಡ್ತು. ಅದ್ವಿತೀಯ ಸಾಧನೆ ಮಾಡಿದ್ದಾರೆ ಅಂತ ಹೇಳ್ತು. ಅವ್ರಿಗೆ ಒಳ್ಳೆ ಕೆಲಸ ಮಾಡಿದ್ರು, ಇಲ್ಲ ಅಂತಲ್ಲ. ಏನು ಅಂತಂದರೆ ಅಂತರ್ಜಲ ಜಾಸ್ತಿ ಮಾಡ್ತಕ್ಕಂಥ ಇದು, ಕೆರೆಗಳನ್ನ ನದಿಗಳಿಂದ ನೀರು ಬಿಟ್ಬಿಟ್ಟು ಕೆರೆಗಳನ್ನ ತುಂಬಿಸ್ತಕ್ಕಂಥ ಒಳ್ಳೊಳ್ಳೆ ಇವುಗಳು ಕೊಟ್ಟರು. ಆದರೂ ಸಹ ಅಪವಾದ ಏನು ಅಂತಂದರೆ ಆತನು ಜೈಲಿಗೆ ಹೋಗಿ ಬಂದರು, ಮುಖ್ಯಮಂತ್ರಿಯಾಗಿದ್ದು ಜೈಲಿಗೆ ಹೋಗಿ ಬಂದರು. ಇದನ್ನು ಬಂಡವಾಳ ಮಾಡಿಕೊಂಡಿದ್ದು ಕಾಂಗ್ರೆಸ್ನವರು. ಇದು ಸೋಲೋದಕ್ಕೂ ಕಾರಣ ಆಯಿತು. ಇದನ್ನೆಲ್ಲ ಮೀರಿ ಬೆಳಿಬೇಕಾಗಿದೆ. ಇದಲ್ಲದೆ ಬಂದು ಸಿನಿಮಾದಲ್ಲಿರ್ತಕ್ಕಂಥವ್ರನ್ನ ನಾವು ಹೀರೋಗಳು ಅಂತ ಕರಿತೀವಿ. ನೋಡಿ, ಶಾರುಖ್ ಖಾನ್ ಇರ್ಬೋದು, ಸಲ್ಮಾನ್ ಖಾನ್ ಇರ್ಬೋದು, ಯಾರ್ಯಾರೋ ಖಾನ್ಗಳು ಹೇಳ್ತೀವಿ. ಈ ಖಾನ್ಗಳ ಬಗ್ಗೆ ಕತೆ ಹೇಳಬೇಕು ಅಂತಂದರೆ ನೋಡಿ, ಯಾರೋ ಒಬ್ಬರು ಹಿಂದಿ ಸಿನಿಮಾದಲ್ಲಿ ಐಕಾನ್ ಅವ್ರು ಯಾರೋ ಅಮೇರಿಕಾದಲ್ಲಿ ಚೆಕ್ ಮಾಡಿದಂತೆ. ಅಮೇರಿಕಾದಲ್ಲಿ ಜನಸಾಮಾನ್ಯರು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಇದ್ದರೆ ಅವ್ರಿಗೆ ಬೇರೆ ಟ್ರೀಟ್ಮೆಂಟು, ಜನಸಾಮಾನ್ಯರು ಅಂತಂದರೆ ಒಂದು ಥರ ಚೆಕ್ ಮಾಡ್ತಾರೆ. ಹಿಂಗೆ ಚೆಕ್ ಮಾಡಿದಾಗ ಪ್ಯಾಂಟ್ನ ಮುಟ್ಟಿದ್ರು ಅಂತಲೇ ಏನೋ ಹೇಳ್ತಾರೆ. ಮುಟ್ಟಿದಾಗ ಇಲ್ಲಿರ್ತಕ್ಕಂಥ ಒಂದು ಜನಾಂಗ ಗಲಾಟೆ ಮಾಡ್ತು. ಏನು ಮಾಡ್ತು ಗೊತ್ತಾ, ಶಾರುಖ್ ಖಾನ್ ಅವ್ರನ್ನ ಬಟ್ಟೆ ಬಿಚ್ಚಿಬಿಟ್ಟು ಟೆಸ್ಟ್ ಮಾಡಿದ್ರಂತೆ. ಪ್ರೊಟೆಸ್ಟ್ ಮಾಡಿದ್ರಿ ಇಲ್ಲಿ
ಅಮೇರಿಕನ್ ಎಂಬಸಿ ಮುಂದೆ ಮಾಡಿದ್ರು, ಡೆಲ್ಲಿನಲ್ಲಿ ಸ್ಟ್ರೈಕ್ ಮಾಡಿದ್ರು, ಬೆಂಗಳೂರಿನಲ್ಲಿ ಮಾಡಿದ್ರು, ಮುಂಬೈನಲ್ಲಿ ಮಾಡಿದ್ರು. ಎಲ್ಲಿಗೆ ಬಂದಿದೆ? ಆತನು ಸಾಧಾರಣ ವ್ಯಕ್ತಿನ ಹೇಗೆ ಚೆಕ್ ಮಾಡ್ತಾರೆ ಅದು ಮಾಡ್ತಾರೆ. ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಇದ್ದರೆ ವಿಶೇಷ ಸವಲತ್ತುಗಳಿರುತ್ತೆ, ಅದರ ಪ್ರಕಾರ ನಡ್ಕೋತಾರೆ. ಮಾಡಿದ್ದಕ್ಕೆ ನಮ್ಮ ಐಕಾನು ಇವ್ರನ್ನ ತಪ್ಪು ಚೆಕ್ ಮಾಡಿದ್ದು ತಪ್ಪು ಅಂದ್ಬಿಟ್ಟು ಸ್ಟ್ರೈಕ್ ಮಾಡೋ ಲೆವೆಲ್ವರೆಗೂ ಹೋದ್ವಿ. ಸ್ಟ್ರೈಕ್ ಮಾಡಿದ್ವಿ. ಇದಕ್ಕೆ ಸರ್ಕಾರಗಳ ಕುಮ್ಮಕ್ಕು ಇತ್ತು. ಸರ್ಕಾರದ ಕುಮ್ಮಕ್ಕು ಅಂದರೆ ಏನು? ಸ್ಟ್ರೈಕ್ ಮಾಡ್ತಾರೆ, ಜನಸಾಮಾನ್ಯರು ಮಾಡ್ತಾರೆ, ಅದನ್ನು ಹತ್ತಿಕ್ಕತಕ್ಕಂಥ ಪ್ರಯತ್ನ ಮಾಡಲಿಲ್ಲ. ಏನಾಗುತ್ತೆ ಅಂದರೆ ಪ್ರತ್ಯಕ್ಷವಾಗೂ ಪರೋಕ್ಷವಾಗಿ ಏನಾಗುತ್ತೆ, ನಾವು ಕಳ್ತನ ಎನ್ಕರೇಜ್ ಮಾಡ್ತೀವಿ. ಹೀಗಾಗಿ ಏನಾಗುತ್ತೆ, ಭ್ರಷ್ಟಾಚಾರ ಜಾಸ್ತಿ ಆಗುತ್ತೆ, ಕೊಲೆ ಸುಲಿಗೆಗಳು ಜಾಸ್ತಿ ಆಗುತ್ತೆ, ರೇಪ್ಗಳು ಜಾಸ್ತಿ ಆಗುತ್ತೆ. ಏನಾಗುತ್ತೆ ನೋಡಿ, ಇತ್ತೀಚಿನ ಉದಾಹರಣೆ ಹೇಳಬೇಕು. ಈ ಕರ್ನಾಟಕದಲ್ಲಿ ಹಳೆ ಮೈಸೂರು ಪ್ರಾಂತ್ಯದಿಂದ ಒಬ್ಬರು ಲೀಡರ್ ಬಂದಿದ್ದಾರೆ. ಅವ್ರದ್ದು ಏನೋ ಸಿನಿಮಾಗಳು ಭಾಳ ಫೇಮಸ್ ಆಗಿದೆ. ಅವ್ರ ತಂದೆನೂ ಸಿನಿಮಾ ಫೀಲ್ಡಲ್ಲಿದ್ದರು. ಅವರೇ ಏನಾಗಿದೆ, ಹೆಂಡತಿ ಮೇಲೇ ಜಗಳ ಮಾಡಿದ್ರಂತೆ. ಹೆಂಡತಿ ಮೇಲೆ ಜಗಳ ಮಾಡಿ ಏನೋ ಪ್ಯಾಚಪ್ ಮಾಡಿಕೊಂಡ್ರು, ಒಂದಾಯಿತು. ಈಗೇನಾಗಿದೆ, ಈಗ ಒಂದು ವಾರದಿಂದ ಗಲಾಟೆ ನಡೀತಾ ಇದೆ. ಏನು ಅಂದರೆ ಯಾರೋ ಅವ್ರ ಫ್ಯಾನ್ ಅಂತೆ, ಆತ ಏನೋ ಏನು ಇದಾಗಿದೆ ಗೊತ್ತಿಲ್ಲ ನಮಗೆ, ಏನೋ ಬೆಂಕಿಲ್ದೆ ಹೊಗೆ ಆಡಲ್ಲ ಅಂತೀವಿ ನಾವು. ಏನಾಗಿದೆ, ಏನೋ ವಿಷಯ ಬಂದಿದೆ, ಆತನ ಫ್ಯಾನೇ ಕೊಲೆ ಆಗ್ಬಿಟ್ಟಿದ್ದಾರೆ. ಫ್ಯಾನ್ ಕೊಲೆ ಮಾಡಿದ್ರೆ ಆ ಸಿನಿಮಾ ಹೀರೋನು ಸಹ ಕೇಸ್ ಹಾಕಿದ್ದಾರೆ. ಅವರೇನು 12-13 ಜನ ಜೊತೆಗೆ ಸೇರ್ಕೊಂಡು ಕೊಲೆ ಮಾಡಿದ್ರಂತೆ, ಮರ್ಮಾಂಗಕ್ಕೆ ಹೋದ್ರಂತೆ, ರಕ್ತ ಬಂತಂತೆ, ಎಲ್ಲರೂ ಪೊಲೀಸ್ ಕೇಸ್ ಆಗಿದೆ. ಈಗ ಏನಾಗಿದೆ, ಸಿದ್ದರಾಮಯ್ಯನವ್ರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಬಗ್ಗೆ ಒಂದು ಮಾತು ಹೇಳಬೇಕು. ಏನು ಅಂದರೆ, ಸಿದ್ದರಾಮಯ್ಯ ಪ್ರಾಮಾಣಿಕ, ಕಷ್ಟಪಟ್ಟು ದುಡಿತಾರೆ, ಇದ್ದಿದ್ದಲ್ಲಿ ಸಾಮಾಜಿಕ ಕಳಕಳಿ ಇದೆ, ಇದನ್ನೆಲ್ಲ ಒಪ್ಕೊಳ್ಬೋದು ಒಂದು ಸೈಡ್. ಆದರೆ ನಾವು ವಿರೋಧ ಮಾಡ್ತಿರೋದು ಏನು ಅಂತಂದರೆ, ನೋಡಿ, ಟಿಪ್ಪು ಸುಲ್ತಾನು ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡ್ಕೊತಾನೆ. ಅವನು ನಮ್ಮ ದೇಶಕ್ಕೆ ಅವರಪ್ಪ ಬಂದಿದ್ದೇನೆ ಕುದುರೆನ ಕ್ಲೀನ್ ಮಾಡೋದಕ್ಕೆ. ಕುದುರೆನ ಒಳ್ಳೆ ಸಾಕಾಣಿಕೆಗಾರರು ಸಿಗ್ತಾರೆ ಅಂತ ಅಂದ್ಬಿಟ್ಟು ಮಸ್ಕಟ್ಟಿಂದ ಅವ್ರನ್ನ ಕರೀತಾರೆ. ಒಮ್ಮನ್ ದೇಶದಿಂದ ದೋಣಿಲಿ ಬಂದ್ರಂತೆ, ಮೈಸೂರಲ್ಲಿ ತೊಗೊಂಡ್ರಂತೆ, ಮತ್ತು ದೇವನಹಳ್ಳಿನಲ್ಲಿ ಸೆಂಟ್ರ್ ಮಾಡ್ಕೊಂಡಿದ್ದರಂತೆ. ಇವರೇನು ಮಾಡಿದ್ರು, ಈ ಕುದುರೆನ ಕ್ಲೀನ್ ಮಾಡೋದು, ಕುದುರೆಗಳನ್ನ ಸಾಕೋದು ಇವ್ರ ಕೆಲಸ ಆಗಿತ್ತಂತೆ. ಅಷ್ಟೇ ಅವ್ರ ಕೆಲಸ. ಇವರೇನು ಮಾಡಿದ್ರು, ಜನಾಂಗನೇ ಏನಾಗುತ್ತೆ, ತುಂಬ ಬಡತನದ ಜನಾಂಗ. ಅವರೇನು ಮಾಡ್ತಾರೆ, ಕುದುರೆ ಕ್ಲೀನ್ ಮಾಡ್ತಿರ್ತಾರೆ, ಅವಕಾಶ ಸಿಕ್ಕ ಕಳ್ತನ ಮಾಡ್ತಿರ್ತಾರೆ. ದುಡ್ಡು ಎಲ್ಲಿರುತ್ತೆ, ರಾಜಮಂತ ಇರುತ್ತೆ. ಹಾಗಾಗಿ ರಾಜನ ಖಜಾನೆ ಕೊಳ್ಳೆ ಹೊಡಿತಿರ್ತಾರೆ. ರಾಜನ ಏನಾಗ್ತಾರೆ, ಸ್ಟಾರ್ಟಿಂಗಲ್ಲಿ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಏನು ಅಂದರೆ, ಆನೆ ಬೊಗಳಿದ್ರೆ ದೇವಲೋಕ ಹಾಳೆ, ಇದೆಲ್ಲ ಕೇಳಿದ್ವಿ ನಾವು ಗದೆನ. ನಾಯಿ ಬೊಗಳಿದ್ರೆ ದೇವಲೋಕ ಹಾಳೆ. ಈಗ ಏನಾಗುತ್ತೆ, ನೆಗ್ಲೆಕ್ಟ್ ಮಾಡಿ ಏನಾಗುತ್ತೆ, ಇವರು ರಾಜನಿಗೆ ಚಾಲೆಂಜ್ ಮಾಡೋ ಲೆವೆಲ್ವರೆಗೂ ಬಂದುಬಿಡ್ತಾರೆ. ರಾಜನಿಗೆ ಚಾಲೆಂಜ್ ಮಾಡೋ ಲೆವೆಲ್ವರೆಗೂ ಬಂದು ನೋಡಿ ಏನಾಗುತ್ತೆ, ಎಲ್ಲೂ ನಮ್ಮ ದೇಶದ ಚರಿತ್ರೆ ನಡೆದಿಲ್ಲ. ಬ್ರಿಟಿಷರ ವಿರುದ್ಧ ಯುದ್ಧ ಸೋಲ್ತಾನೆ ಟಿಪ್ಪು ಸುಲ್ತಾನ್. ಸೋತ್ರೆ ಮಕ್ಕಳನ್ನ ಆಡ ಇಡ್ತಾನೆ. ಆ ಮುಂಡೆ ಮಕ್ಕಳು ಬ್ರಿಟಿಷರು ಇಷ್ಟು ದುಡ್ಡು ಕೊಟ್ಟು ಮಕ್ಕಳನ್ನ ಬಿಡಿಸ್ಕೊಂಡು ಹೋಗು ಅಂತ ಹೇಳ್ತಾರೆ. ಇದು ನೋಡಿದ್ದೀವಿ ನಾವು. ಕೆರೆ ತಣ್ಣೂರಲ್ಲಿ ಮೇಲ್ಗಡೆ ನೋಡ್ಬೋದು ನಾವು. ಕೆರೆ ಪಕ್ಕದಲ್ಲಿ ಗುಡ್ಡ ಇದೆ, ಗುಡ್ಡದಲ್ಲಿ ಮೇಲ್ಗಡೆ ಗುಹೆ ಒಳಗೆ ಅಡಕೊಂಡಿದ್ದಂತೆ ಟಿಪ್ಪು ಸುಲ್ತಾನ್ ಓಡೋಗಿ ಯುದ್ಧದಲ್ಲಿ ಸೋತಾಗ. ಇದನ್ನೆಲ್ಲ ಕೇಳ್ತೀವಿ, ನೋಡಿದ್ದೀವಿ ನಾವು, ಕುರುಹುಗಳು ಸಿಗ್ತವೆ. ಇಷ್ಟೆಲ್ಲ ಇಟ್ಕೊಂಡಿದ್ದಾಗ ನಾವು ಐಕಾನ್ನ ಯಾರಾಗಿ ನೋಡಬೇಕು? ಸಿದ್ದರಾಮಯ್ಯನವ್ರ ಬಗ್ಗೆ ಮಾತಾಡ್ತಿದ್ದೆ. ಇಂಥ ಹೇತ್ಲಾಂಡಿ ಇದ್ರ ಬಗ್ಗೆ ಹೇಳಬೇಕು ಅಂತಂದ್ರೆ ಬನ್ನಿ, ಚಿತ್ರದುರ್ಗದ ಬಗ್ಗೆನೂ ಮಾತಾಡಬೇಕಾಗುತ್ತೆ. ಚಿತ್ರದುರ್ಗದ ಕೋಟೆನ ಮದಕರಿ ನಾಯಕ ಆಳ್ತಿರ್ತಾರೆ. ನಾಯಕರು ಅಂತಂದರೆ ಈಗಿನ ವಾಲ್ಮೀಕಿ ಜನಾಂಗ ನಾಯಕರು ಅಂತ ಹೇಳ್ತೀವಿ. ಶ್ರೀರಾಮುಲು ನಮ್ಮ ಇದರಲ್ಲಿ ಈಗ ಅದ್ವಿತೀಯ ನಾಯಕ. ಮತ್ತು ಕರ್ನಾಟಕದಲ್ಲಿ ನಾಯಕರ ಬಗ್ಗೆ ಮಾತಾಡಬೇಕು ಅಂದರೆ ಅವರು 3ನೇ ಅತಿ ದೊಡ್ಡ ಜನಾಂಗ ವೋಟ್ ಬ್ಯಾಂಕ್ ದೃಷ್ಟಿಯಿಂದ. ಅವರು ಯಾಕೋ ಎದ್ದಿಲ್ಲ. ಏನಾಗುತ್ತೆ ಅಂದರೆ, ಮದಕರಿ ನಾಯಕ ವಿಜಯನಗರದ ಪಾಳೆಗಾರರಾಗಿ ಸಾಮಂತ ರಾಜರಾಗಿ ಆಳ್ತಿರ್ತಾರೆ. ಆಳಿದಾಗ ಏನಾಗುತ್ತೆ, ಹೈದರಾಲಿ ಚಿತ್ರದುರ್ಗದ ಕೋಟೆನ ವಶಪಡಿಸ್ಕೋಬೇಕು ಅಂತ ಸೈನ್ಯನ ಮುತ್ತಿಗೆ ಹಾಕ್ತಾರೆ. ಮುತ್ತಿಗೆ ಹಾಕಿದಾಗ ಹೈದರಾಲಿ ಸೈನಿಕರು ಕೋಟೆ ಒಳಗೆ ಹೋಗ್ತಾರೆ. ಅದನ್ನು ನೋಡಿ ಓಬವ್ವನ ಕಿಂಡಿ ಅಂತ ಹಾಕಿದ್ದೀವಿ ನಾವು ನೋಡ್ಬೋದು. ಆ ಓಬವ್ವನ ಕಿಂಡಿ ಏನಾಗುತ್ತೆ, ಆ ಕೋಟೆ ಮೇಲಿನ ಸುತ್ತು 7 ಸುತ್ತಿನ ಕೋಟೆ ಅಂತ ಕರಿತೀವಿ ಚಿತ್ರದುರ್ಗದ್ದು. ಆ 7 ಸುತ್ತಿನ ಕೋಟೆ ಮೇಲ್ಗಡೆ ಸುತ್ತಲ್ಲಿ ರಾಜ, ದುಡ್ಡು ಮತ್ತು ರಾಜನ ವಂಶಸ್ಥರು, ಸೈನಿಕರು, ಸೈನ್ಯಾಧಿಪತಿಗಳು ಎಲ್ಲ ಇರ್ತಾರೆ. 7 ಸುತ್ತಿನ ಕೋಟೆ ತೆರ್ಕೊಂಡು ಹೋಗಬೇಕಾದ್ರೆ ಅಲ್ಲೇನಾಗುತ್ತೆ, ಬಂಡೆಗಳ ಸಂಧಿನಲ್ಲಿ ಜಾಗ ಇರ್ತವೆ, ಮನುಷ್ಯನ ಸುಳೋಷ್ಟು. ಅಲ್ಲಿಂದ ಸುರ್ಕೊಂಡು ಹೋಗ್ತಾರೆ. ಕಳ್ತನದ ಯುದ್ಧ. ಈ ಮುಸಲ್ಮಾನರು ಇಸ್ಲಾಮಿಕ್ನವ್ರು ಏನು ಮಾಡಿದ್ದಾರೆ, ರಾಜಾರೋಷವಾಗಿ ಬಂದು ಯುದ್ಧ ಮಾಡಿ ಗೆದ್ದಿಲ್ಲ ಅವರು. ಈಗ ಏನಾಗುತ್ತೆ, ಕಲ್ಲು ಸಂಧಿಯಿಂದ ನುಗ್ತಾರೆ ಒಬ್ಬೊಬ್ಬರೇ. ಇದೇನಾಗುತ್ತೆ,
ಒಬ್ಬವ ಸೇನಾದಿ ಸೈನಿಕನ ಹೆಂಡತಿಯಕ್ಕೆ ಮಧ್ಯಾಹ್ನ ಊಟಕ್ಕೆ ಬಂದಿರ್ತಾನೆ ಸೈನಿಕ, ಮನೆ ಊಟ ಬಡಿಸಿರ್ತಾಳೆ, ಬಡಿಸಿದ್ದಾಗ ನೀರು ಬೇಕು ಅಂತಾನೆ. ನೀರು ಬೇಕು ಅಂತೇಳಿ ನೋಡಿ, ಇವಾಗಲೂ ಹೋಗಿ ನೋಡ್ಬೋದು. ನಾವು ಮೊನ್ನೆ ತನಕ ಹೋಗಿ ಬಂದಿದ್ದೀನಿ. ಆ ಓಬವ್ವನ ಕಿಂಡಿಯಿಂದ ಸ್ವಲ್ಪ ದೂರ ಬಂದರೆ ಒಂದು 15-20 ಹೆಜ್ಜೆ ಬಂದರೆ ತಣ್ಣೀರು ದೋಣಿ ಅಂತ ಸಿಗುತ್ತೆ. ತಣ್ಣೀರು ದೋಣಿ ಅಂತಂದರೆ ಕಲ್ಲುಗಳು ಸಂದಿಯಿಂದ ನೀರು ಹರಿದು ಬರುತ್ತೆ. ಗೋಪಾಲ ಸ್ವಾಮಿ ಹೊಂಡ ಇರ್ಬೋದು, ಅದು ಬೇರೆ ಬೇರೆ ಮೇಲ್ಗಡೆಯಿಂದ ನೀರು ಹರಿದು ಬರುತ್ತೆ. ಮಳೆಗಾಲದಲ್ಲಂತೂ ತುಂಬ ಚೆನ್ನಾಗಿರುತ್ತೆ. ಆ ನೀರು ಇಷ್ಟು ಶುದ್ಧವಾಗಿದೆ, ನಾವು ಬೊಗಸಲ್ಲಿ ತಗೊಂಡು ಕುಡಿಬೋದು ನೀರನ್ನ. ತುಂಬ ಸ್ವೀಟಾಗಿರುತ್ತೆ, ತುಂಬ ಥಂಡಿಗಿರುತ್ತೆ. ಅವಳೇನು ಮಾಡ್ತಾಳೆ, ಗಂಡನಿಗೆ ಬಾಯಾರಿಕೆ ಆಯಿತು ಅಂತ ಅಂದ್ಬಿಟ್ಟು ನೀರು ತಗೊಂಡು ಹೋಗಿ ಬಂದಿರ್ತಾಳೆ. ನೀರು ತಗೊಂಡು ಹೋಗಿ ಬಂದಾಗ ಅಲ್ಲೇನಾಗುತ್ತೆ, ಸೈನಿಕರು ಒಬ್ಬೊಬ್ಬರೇ ಬರ್ತಿರೋದು ಕಾಣುತ್ತೆ. ಏನೋ ಚಲನವಲನಗಳು ಇದು ಗೊತ್ತಾಗುತ್ತೆ. ಅವಾಗೇನು ಮಾಡ್ತಾಳೆ, ಒನಕೆ ತೊಗೊಂಡು ಬಂದು ಒಬ್ಬೊಬ್ಬನ ತಲೆ ಮೇಲೆ ಹೊಡಿತಾಳೆ. ಹೊಡೆದ್ಬಿಟ್ಟು ಎತ್ತಾಗ್ತಾಳೆ. ಚಿತ್ರದುರ್ಗದ ಕೋಟೆನ ರಕ್ಷಣೆ ಮಾಡ್ತಾಳೆ. ಒಂದು ಹೆಣ್ಣು ಮಗಳು ಮುಸ್ಲಿಮ್ ಆಕ್ರಮಣಕಾರರ ಮೇಲೆ ಅಟ್ಯಾಕ್ ಮಾಡಿ ಅನೇಕ ಜನನ ಕೊಂದು ಚಿತ್ರದುರ್ಗದ ಕೋಟೆನ ರಕ್ಷಣೆ ಮಾಡ್ತಾಳೆ. ನಾವೇನು ಮಾಡ್ತೀವಿ ನೋಡಿ, ಆಕ್ರಮಣ ಮಾಡಿದಂಥವನು ಹೈದರ್ ಅಲಿ ಸೈನಿಕರು, ಹೈದರ್ ಅಲಿ ರಾಜ ಆಗಿದ್ದ ಅಂತ ಹೇಳ್ಕೊ. ಹೈದರ್ ಅಲಿ ಮಗ ಬಂದ್ಬಿಟ್ಟು ಟಿಪ್ಪು ಸುಲ್ತಾನ್, ಅವನು ಜಯಂತಿ ಮಾಡ್ತೀವಿ ರೀ ನಾವು. ಮುಖ್ಯಮಂತ್ರಿ ಮಾಡಿದ್ದೀವಿ, ಮುಖ್ಯಮಂತ್ರಿ ರಾಜಾಶ್ರಯದಲ್ಲಿ ಟಿಪ್ಪು ಸುಲ್ತಾನ್ ಜಯಂತಿ ಮಾಡ್ತೀವಿ. ಇಷ್ಟು ಕ್ರೌರ್ಯ ಮಾಡಿದವನು. ಮತ್ತು ಏನು ಮಾಡ್ತೀವಿ, ಒನಕೆ ಒಬ್ಬವನ್ನು ನಾವು ಹಿಂದೆ ತರಿಸ್ಬಿಟ್ವಿ. ಈಗೇನಾಗಿದೆ, ಜಾತಿ ರಾಜಕೀಯ ಇರೋದ್ರಿಂದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮನ ಇದು ಮಾಡಿರ್ತೀವಿ, ಸೈನಿಕ ಆಗಿರ್ತಾನೆ. ಅವನದೇನು ಮಾಡ್ತೀವಿ, ಜಾತಿ ರಾಜಕೀಯ ಮಾಡಬೇಕು ಅಂತ ಮೆಜೆಸ್ಟಿಕ್ಕಲ್ಲಿ ಇರ್ತಕ್ಕಂಥ ರೈಲ್ವೆ ಸ್ಟೇಷನ್ನ KSR ರೈಲ್ವೆ ಸ್ಟೇಷನ್ ಅಂತ ಮಾಡ್ತೀವಿ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ಅಂತ ಮಾಡಿಬಿಡ್ತೀವಿ. ಇಲ್ಲಿ ಟಿಪ್ಪು ಜಯಂತಿ ಮಾಡ್ತೀವಿ. ಇದು ತಪ್ಪು. ಸಿದ್ದರಾಮಯ್ಯನವರು ಸ್ವಲ್ಪ ಪ್ರಾಮಾಣಿಕರು ಇರಬಹುದು, ಇದ್ರೂ ಏನಾಗುತ್ತೆ, ಒಂದು ಗುಲ್ಗಂಜಿ ತೂಕ ಆ ಕಡೆ ತೊಗೊಂಡ್ರೆ 10 ಗುಲ್ಗಂಜಿ ತೂಕ ಈ ಕಡೆ. ದೇಶ ವಿರೋಧಿ ಚಟುವಟಿಕೆ ಮಾಡ್ತಿದ್ದಾರೆ ಇವರು. ಇದನ್ನು ನೋಡ್ಕೋಬೇಕಾಗತ್ತೆ ನಾವು. ಇದೆಲ್ಲ ನೋಡಿದಾಗ ಏನಾಗುತ್ತೆ, ಸಿದ್ದರಾಮಯ್ಯನವ್ರನ್ನ ಯಾಕೆ ವಿರೋಧಿ ಮಾಡ್ತಾರೆ, ಯಾಕೆ ಜನ ಸೋಲ್ಸಿದ್ರು ಲೋಕಸಭೆ ಎಲೆಕ್ಷನಲ್ಲಿ ಅಂತಂದರೆ, ದೇಶಭಕ್ತಿ ಅಂತ ಬಂದಾಗ ಮಿಕ್ಕಿದ್ದೆಲ್ಲ ಇಂಪಾರ್ಟೆಂಟ್ ಆಗೋದಿಲ್ಲ, ಹಿಂದಿನ ಬೆಂಚ್ ಕೊಟ್ಟೋಗ್ತಿರುತ್ತೆ. ಹಾಗಾಗಿ ಇವ್ರದ್ದು ಇದಾಗುತ್ತೆ. ನಾವು ಹಾಗಾದರೆ ಐಕಾನ್ ಯಾರಾಗಿ ಮಾಡ್ಕೋಬೇಕು, ಸಿದ್ದರಾಮಯ್ಯನವ್ರನ್ನ ಐಕಾನ್ ಮಾಡ್ಕೋಬೇಕಂದ್ರೆ ಜನ ರಿಜೆಕ್ಟ್ ಮಾಡಿಬಿಟ್ಟಿದ್ದಾರೆ. ಆಗೋಯ್ತು, ಅವರು ಲೀಡ್ರಲ್ಲ, DK ಶಿವಕುಮಾರ್ ಲೀಡ್ರಲ್ಲ. ಮತ್ತು ಸಿನಿಮಾ ನೋಡಿ, ತಾರೆಯರು ಏನು ಅಂದರೆ ಅನೇಕ ಸಿನಿಮಾಗಳು ನಾವೇನು ಮಾಡಿ ಹಿಟ್ ಸಿನಿಮಾಗಳು ಕೊಟ್ಟಿದ್ದೀವಿ, ಅವ್ರನ್ನ ಐಕಾನ್ ಅಂತ ಮಾಡಿಬಿಡ್ತೀವಿ. ಏನು ಅಂದರೆ ಹೂಸ್ಬಿಟ್ರೆ ಗಮ್ಮನ ತಿಂತೀವಿ. ಅಂಥವ್ರು ಏನು ಮಾಡಿದ್ದಾರೆ, ಕೊಲೆ ಮಾಡಿದ್ದಾರೆ. ಯಾರನ್ನೋ ಕೊಲೆ ಮಾಡಿರೋನು ಯಾರು, ಅವನು ಯಾರೋ ಫ್ಯಾನ್ ಅಂತ ಅಂದ್ಬಿಟ್ರೆ ಅಭಿಮಾನಿ, ಅಂಥವ್ರನ್ನೇ ಕೊಲೆ ಮಾಡಿದ್ದಾರೆ. ಆ ಅಭಿಮಾನಿ ಏನು ಹೇಳ್ದ, ಏನೋ ಒಳ್ಳೆ ಬುದ್ಧಿ ಹೇಳ್ದಂತೆ, ಅಣ್ಣ ಅತ್ತಿಗೆ ಮುಂದೆ ನೀವು ಬರಬೇಡಿ ಅಂತ ಅಂದ್ಬಿಟ್ಟು. ಆ ಕೆಲಸ ಏನೋ ಪಿ ಅಂತ ಶುರುವಾಗುತ್ತೆ, ಗೊತ್ತಿಲ್ಲ ನಮಗೆ. ಏನು ಅಂದರೆ ಈ ಥರ ದುರಂತಗಳನ್ನೆಲ್ಲ ಇಟ್ಕೊಂಡು ನಾವು 21ನೇ ಶತಮಾನದಲ್ಲಿದ್ದು ಚಂದ್ರಗ್ರಹಕ್ಕೆ ರಾಕೆಟ್ನ ಕಳಿಸಿ, ಮಂಗಳ ಗ್ರಹಕ್ಕೆ ರಾಕೆಟ್ನ ಕಳಿಸಿ ಚಂದ್ರಗ್ರಹಕ್ಕೆ ನಾವು ಮನುಷ್ಯ ಸಹಿತವಾಗಿರ್ತಕ್ಕಂಥ ರಾಕೆಟ್ನ ಕಳಿಸ್ತಾ ಇದ್ದೀವಿ. ಒಂದು ಕಡೆ ಆದರೆ ಡಿಜಿಟಲ್ ವರ್ಲ್ಡು, ಸೋಷಿಯಲ್ ವರ್ಲ್ಡು, TV ಇದೆ ಅಂತ ಅಂದ್ಕೊಂಡು ಒಂದಾದರೆ, ಇಂಥ ಇದ್ರೂ ನಾವು ಇಂಥ ಸಿನಿಮಾ ಹೀರೋಗಳನ್ನ ಐಕಾನಾಗಿ ಉಪಯೋಗಿಸ್ತೀವಿ, ಲೀಡರ್ಗಳನ್ನಾಗಿ ಉಪಯೋಗಿಸ್ತೀವಿ. ಇದು ನಮ್ಮ ದುರಂತ ಅಲ್ವಾ? ನಾವಿನ್ನೂ ಅನಕ್ಷರಸ್ಥರ ಮಟ್ಟದಿಂದ ಮೇಲಕ್ಕೆ ಎದ್ದೇ ಇಲ್ವಾ? ನಾವಿನ್ನೂ ಅಮಾಯಕರಾಗಿ ಉಳಿದಿದ್ದೀವ? ದೇಶ ಹಿಂಗೆ ಸ್ಟ್ರಾಂಗ್ ಆಗುತ್ತಾ? ನಮ್ಮ ದೇಶ ಸ್ಟ್ರಾಂಗ್ ಆಗಬೇಕು ಅಂದರೆ ನಾವು ಇಂಥವ್ರನ್ನ ಲೀಡ್ರ್ ಅಂತ ಒಪ್ಕೋಬೇಕು, ಐಕಾನ್ ಅಂತ ಒಪ್ಕೋಬೇಕಾ? ಇದು ಸಂದಿಗ್ಧ ಪರಿಸ್ಥಿತಿನಲ್ಲಿದೆ. ಏನಾಗುತ್ತೆ, ಎಲ್ಲ ಓದಿರ್ತೀವಿ, ಆದರೂ ಸಹ ಐಕಾನ್ ಅಂತ ಒಪ್ಕೊಂಡ್ಬಿಡ್ತೀವಿ. ಏನೋ ಸಿನಿಮಾ ರಿಲೀಸ್ ಆಯಿತಾ, 50 ಅಡಿ ಕಟ್ಔಟ್ ಮಾಡಿಬಿಟ್ಟು ಹಾಲಿನ ಅಭಿಷೇಕ ಮಾಡ್ತೀವಿ ರೀ. ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ಯೋಚನೆ ಮಾಡ್ತೀವಿ. ಇದೆಲ್ಲ ನೋಡಿದ್ರೆ ಡಾಕ್ಟರ್ ರಾಜ್ಕುಮಾರು ಆತ ಎಂಥ ಮೇರು ವ್ಯಕ್ತಿತ್ವ. ಈ ಥರದ ಯಾವುದೇ ಕಾಂಟ್ರವರ್ಸಿನ ಸಿಗಾಕೊಳ್ಳಿಲ್ಲ. ನಂಬರ್ 1 ನಗುವಿನ ಸರ್ದಾರ ಅಂತ ಹೇಳ್ತೀವಿ ಪುನೀತ್ ರಾಜ್ಕುಮಾರ್ ಅಂತ. ಆತನ ಹಾರ್ಟ್ ಅಟ್ಯಾಕಾಗಿ ಸತ್ತು ಹೋಗಿದ್ದು, ಆತಂದು ಒಂದು ಕಾಂಟ್ರವರ್ಸಿನಿಲ್ಲ. ಈ ಥರ ಕಾಂಟ್ರವರ್ಸಿ ಇಲ್ಲದೆ ಇರ್ತಕ್ಕಂಥ ಇವುಗಳು ಲೀಡರ್ಸ್ಗಳು ಇದ್ದಾರೆ. ಸಿಕ್ಕಾಪಟ್ಟೆ ಕಾಂಟ್ರವರ್ಸಿ. ಹೆಂಡ್ತಿನೇ ಗೋಳು ಹಾಕೊಂಡಿರೋರು, ಮತ್ತು ಬೇರೆ ಹೆಂಗಸನ್ನ ಇದು ಮಾಡ್ತಿರೋರು, ಕೊಲೆ ಮಾಡಿರೋರನ್ನ ಐಕಾನ್ ಅಂತ ಒಪ್ಕೋತೀವಿ. ನಮ್ಮಂಥ ಅನಕ್ಷರಸ್ಥರು, ಅಮಾಯಕರು ದೇಶದ ಅಸೆಟ್ ಆಗ್ತೀವ? ಇಂಥವ್ರಿಗೆ ನಾವು ಅವಕಾಶ, ಸಾಮಾಜಿಕ ನ್ಯಾಯ ಅನ್ನೋದ್ರಲ್ಲಿ ಅವಕಾಶಗಳನ್ನ ಕೊಡಬೇಕಾ? ಸಾಮಾಜಿಕ ನ್ಯಾಯ ನಮ್ಗೆ ಎಷ್ಟರ ಮಟ್ಟಿಗೆ ಇರಬೇಕು? ಸಾಮಾಜಿಕ ನ್ಯಾಯಕ್ಕೂ ಸಹ ಒಂದು ರೂಲ್ಸ್ ಬೇಕಾಗುತ್ತೆ, ಒಂದು ನಿಯಮ ಬೇಕಾಗುತ್ತೆ, ಒಂದು ಲಿಮಿಟ್ ಬೇಕಾಗುತ್ತೆ. ಇದನ್ನೆಲ್ಲ ಇಟ್ಕೊಂಡು ನಮ್ಮ ಸಮಾಜವನ್ನು ಕಟ್ಟತಕ್ಕಂಥ ಕೆಲಸ ಏನು ಮಾಡ್ತಾಯಿದ್ದೀವಿ, ಪುನರ್ವಿಮರ್ಶೆ ಮಾಡಬೇಕು.
ಅದಕ್ಕೆ ಸೂಕ್ತವಾದ ಕಾನೂನುಗಳನ್ನ ತರಬೇಕು ಅಂತಂದರೆ ಪ್ರಧಾನಮಂತ್ರಿ ಇರ್ಬೋದು, ಮುಖ್ಯಮಂತ್ರಿ ಇರ್ಬೋದು, ಬಹಳ ದೊಡ್ಡ ಪಾತ್ರ ವಹಿಸ್ತಾರೆ. ಆ ಥರ ದೊಡ್ಡ ಪಾತ್ರ ವಹಿಸ್ತಾರೆ ಅಂತಂದರೆ ಬನ್ನಿ, ನರೇಂದ್ರ ಮೋದಿಯವರು ತಮ್ಮ ಲಿಮಿಟೇಷನಲ್ಲಿ ಬಹಳ ಉತ್ತಮವಾದ ಪ್ರಯತ್ನ ಮಾಡ್ತಾಯಿದ್ದಾರೆ. ರಾಮ ಇದ್ದಂತೆ ಅಂತ ಹೇಳ್ತೀವಿ, ಕೃಷ್ಣ ಇದ್ದಂತೆ ಹೇಳ್ತೀವಿ, ಅಂತೆ ಇದ್ದಂತೆ ಕೇಳ್ತೀವಿ. ಬನ್ನಿ, ಕಣ್ಣು ಮುಂದೆ ಓಡಾಡ್ತಕ್ಕಂಥ ದೇವರಿದ್ದಾರೆ. ಇನ್ನು 100 ವರ್ಷ ಹೋದರೆ ಮೋದಿ ಇದ್ದರಂತೆ ಅಂತ ಹೇಳ್ತೀವಿ. ದೃಷ್ಟಿಗೆ ಸಾಕ, ನಮ್ಮ ಕಣ್ಣು ಮುಂದೆ ಅವ್ರು ನಡೆದಾಡ್ತಕ್ಕಂಥ ದೇವರಿದ್ದಾರೆ. ಅವರಿಗೆ ನಾವು ಬೆಂಬಲವನ್ನು ಈ ಸರ್ತಿ ಕೊಟ್ಟಿದ್ದು ಸಾಲದು, ಇನ್ನೂ ಜಾಸ್ತಿ ಕೊಡೋಣ ಅಂಥೇಳಿ. ಮತ್ತು ಏನು ಸಿದ್ದರಾಮಯ್ಯನವರು ಕಾಂಗ್ರೆಸ್ನವ್ರು ಇದ್ದಾರೆ, ಇವರು ಹುಚ್ಚು ಮುಂಡೆ ಮದುವೆಯಲ್ಲಿ ಉಂಡೋನೇ ಜನ ಅಂತ ಹೇಗೋ ಅಧಿಕಾರ ಪಡ್ಕೋಬೇಕು, ತಮ್ಮ ತೀಟೆ ತೀರಿಸ್ಕೊಳ್ಳೋಕ್ಕೋಸ್ಕರ ಏನೇನೋ ಅನೌನ್ಸ್ ಮಾಡ್ತಾರೆ. ಕೋತಿಗೆ ಎಂಡ ಕುಡಿಸ್ದಂಗೆ ನಮ್ಮ ಜನ. ಡಾರ್ವಿನ್ ಹೇಳಿದಾನೆ, ಡಾರ್ವಿನ್ಸ್ ಥಿಯರಿ ಆಫ್ ಎವಲ್ಯೂಷನ್ ಅಂತ ಬರುತ್ತೆ, ಅದರಲ್ಲಿ ಮಾನವ ಆಗಿರೋದು ಮಂಗನಿಂದ ಅಂತ ಹೇಳ್ತಾರೆ. ಏನಾಗುತ್ತೆ, ಜನ 5 kg ಅಕ್ಕಿ ಕೊಟ್ಟರೆ ಓಟ್ ಹಾಕ್ತಾರೆ, 10 kg ಅಕ್ಕಿ ಕೊಟ್ಟರೆ ಓಟ್ ಹಾಕ್ತಾರೆ, ಹೆಂಡ ಕೊಟ್ಟರು ಓಟ್ ಹಾಕ್ತಾರೆ, ಸೀರೆ ಕೊಟ್ಟರು ಓಟ್ ಹಾಕ್ತಾರೆ, ದುಡ್ಡು ಕೊಟ್ಟರು. ಇಂಥ ಸಮಾಜವನ್ನು ನಾವು ಸೃಷ್ಟಿ ಮಾಡಬಾರ್ದು. ನಾವು ಪ್ರಾಮಾಣಿಕರಾಗಬೇಕು. ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ ಬಗ್ಗೆ ಮಾತಾಡಿ, ಎಲ್ಲಿ ಗೆಲ್ತೀವಿ ಅಲ್ಲಿ ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ ಬಗ್ಗೆ ಮಾತಾಡೋದಿಲ್ಲ ರೀ. ನಾವು ಎಂಥ ನಾವು ಶಕುನಿಗಳು ರೀ. ನಾವು ಇದನ್ನು ಹೇಳಬೇಕಾಗುತ್ತೆ. ಭಾಳ ದುರ್ದೈವ ಇದು, ಭಾಳ ಹೊಟ್ಟೆ ನೋವು ಬರುತ್ತೆ, ಎದೆ ನೋವು ಬರುತ್ತೆ. ಏನು ಅಂದರೆ, ಗೆದ್ವಾ EVM ಓಕೆ, ಸೋತ್ವಾ EVM ಸರಿ ಇಲ್ಲ, ನಾವು ಬ್ಯಾಲೆಟ್ ಪೇಪರ್ ಮಾಡಬೇಕು, ಅದು ಮಾಡಬೇಕು, ಎಲೆಕ್ಷನ್ ಮೋಸ ಆಗಿದೆ ಅಂತ. 140 ಕೋಟಿ ಜನ ಇರ್ತಕ್ಕಂಥ ಜನಸಂಖ್ಯೆಯಲ್ಲಿ ಏನೂ ಅಪವಾದ ಬರ್ದಂಗೆ ಎಲೆಕ್ಷನ್ ನಡೆಸಿ ಗೆದ್ದಿದ್ದಾರೆ ಅಂತಂದರೆ ಅವರಿಗೆಲ್ಲ ನಮ್ಮ ನಮಸ್ಕಾರಗಳು. ಅಂಥವ್ರನ್ನ ಗೆಲ್ಲಿಸ್ಬೇಕು. ನರೇಂದ್ರ ಮೋದಿ ಅಂಥ ಜನ ಬೇಕು ನಮಗೆ. ಅವ್ರನ್ನ ಲೀಡರ್ಸ್ ಅಂತ ಒಪ್ಕೊಳ್ಳ. ಮಿಕ್ಕವ್ರು ಯಾರು ಸಿನಿಮಾದವ್ರು ಇರ್ಬೋದು, ರಾಜಕೀಯದವ್ರು ಇರ್ಬೋದು, ಲೀಡ್ರ್ ಅಂತ ಒಪ್ಕೋಬಾರ್ದು. ಒಪ್ಕೊಂಡ್ರೆ ನಮ್ಮ ದೇಶ ಛಿದ್ರ ಆಗುತ್ತೆ. ನಮ್ಮ ದೇಶದ ಐಕ್ಯತೆ, ಸಮಗ್ರತೆ ಮತ್ತು ಏಕತೆ ವಿಭಿನ್ನ ಆಗುತ್ತೆ, ಖಂಡತುಂಡಾಗುತ್ತೆ. ನಾವು ಅನೇಕ ದೇಶಗಳಾಗಿ ಬಂದ್ವಿ. ತಪ್ಪು, ಕಷ್ಟಪಟ್ಟು ಕೆಲಸ ಮಾಡೋದು ಮಾತ್ರ ನಾವು ಸುಖ ಪಡೋ ಅಧಿಕಾರ ಬರುತ್ತೆ ಅಂತ ಹೇಳಿ ಎಪಿಸೋಡ್ ಓದ್ತಾ ಇದ್ದೀವಿ. ಧನ್ಯವಾದ, ನಮಸ್ಕಾರ.